ಫ್ರೆಂಡ್ಸ್, ಇದೊಂದು ದುಃಖದ ಸಂಗತಿ. ಹೈದರಾಬಾದ್ನ ತೆಲಂಗಾಣ ಸರ್ಕಾರವು IT ಪಾರ್ಕ್ಗಳ ಅಭಿವೃದ್ಧಿಗಾಗಿ 400 ಎಕರೆ ಕಾಂಚಾ ಗಾಜಿಪೋಲಿ ಪ್ರದೇಶದ ಅರಣ್ಯ ಪ್ರದೇಶವನ್ನು ಹರಾಜು ಮಾಡಲಾಯಿತು. ಅದರಂತೆ ಸಾವಿರಾರು JCBಗಳು ರಾತ್ರೋರಾತ್ರಿ ಅರಣ್ಯವನ್ನು ನಾಶ ಮಾಡಲು ತೊಡಗಿದವು. ಆ ಸಂದರ್ಭದಲ್ಲಿ ಸಾವಿರಾರು ಪ್ರಾಣಿ ಪಕ್ಷಿಗಳು, ಅದರಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ, ಹಲವಾರು ಪ್ರಾಣಿ ಪಕ್ಷಿಗಳು, ನವಿಲು ಜಿಂಕೆಗಳು ಕಿರ್ಚಾಡಿದ್ರು ಅವನ್ನ ಎದುರಿಗೆ ಬಂದವನ್ನೆಲ್ಲ ಸಾಯಿಸಿ ಕೊಂದು ಕರುಣೆ ಇಲ್ಲದ ಕಟುಕರಂತೆ ಅರಣ್ಯವನ್ನು ನಾಶ ಮಾಡುತ್ತಿದ್ದಾರೆ. ನೋಡ್ಬೋದು ಈ ವಿಡಿಯೋದಲ್ಲಿ. ನೋಡ್ಬೋದು ಹಿಂದಿನ ವರ್ಷ ನಡೆದಂಥ ಜೂನ್ ತಿಂಗಳಲ್ಲಿ ವೈನಾಡ್ ದುರಂತ, ಅಲ್ಲಿ ಎಷ್ಟೋ ಸಾವು ನೋವುಗಳಾದವು. ಇದಕ್ಕೆ ಕಾರಣ ಪರಿಸರ ನಾಶ. ಇದು ಅಭಿವೃದ್ಧಿ ತಂದ ದುರಂತವೇ ಹೊರತು ಇನ್ಯಾವುದಲ್ಲ. ಸರ್ಕಾರವು ಎಚ್ಚೆತ್ತುಕೊಳ್ಳದೆ ಪದೇ ಪದೇ ಅಭಿವೃದ್ಧಿ ಹೆಸರಿನಲ್ಲಿ ಇಂಥ ಪರಿಸರ ನಾಶವಾಗುವ ದುರಂತವೇ ಮಾಡುತ್ತಿದೆ ಹೊರತು ಪರಿಸರವನ್ನು ಸಂರಕ್ಷಿಸುವ ಕೆಲಸ ಮಾಡುತ್ತಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗೂ ಜೀವಿಸುವ ಹಕ್ಕಿದೆ ಹೊರತು ಅದನ್ನು ಕಿತ್ತುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ಯಾಕೆ ನಾವು ಮಾತ್ರ ಈ ಪ್ರಪಂಚದಲ್ಲಿ ಬದುಕಬೇಕಾ? ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ನಮ್ಮ ಜೊತೆಯೂ ಬದುಕಬೇಕು. ಅದಕ್ಕೆ ನಾವು ಈ ಪರಿಸರ ನಾಶವನ್ನು ಅಭಿವೃದ್ಧಿ ಹೆಸರಿನಲ್ಲಿ ಈ ಸರ್ಕಾರ ಪರಿಸರವನ್ನು ನಾಶ ಮಾಡುತ್ತಿದೆ ಹೊರತು ಯಾವುದೇ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡ್ತಿಲ್ಲ. ಅವರು ಲಾಭದಾಯಕ ಉದ್ದೇಶವನ್ನು ನೋಡ್ತಾರೆ ಹೊರತು ಇನ್ಯಾವುದೇ ಪರಿಸರ ಹಾನಿ ಗೀನಿ ಏನೂ ನೋಡೋದಿಲ್ಲ. ನೋಡ್ಬೋದು, ಆ ವಿಡಿಯೋ ನೋಡಿದ್ರೇ ಹೊಟ್ಟೆ ಉರಿಯುತ್ತೆ. ಒಬ್ಬ ಬೇಟೆಗಾರ ಅಥವಾ ಮನುಷ್ಯ ಒಂದು ಜಿಂಕೆನ ಕೊಂದರೆ ಅವನನ್ನು ಹಿಡ್ಕೊಂಡೋಗಿ ಜೈಲಿಗೆ ಹಾಕಿ ಬೇಯಿಲಿಲ್ಲದ ರೀತಿ ಮಾಡ್ತಾರೆ. ಆದರೆ ಈ ಸರ್ಕಾರ ಮಾಡಿದ್ರೆ ತಪ್ಪಲ್ವಾ? ಇಂಥ ವ್ಯವಸ್ಥೆಯನ್ನು ನಾವೇ ಪ್ರಜೆಗಳೇ ತಂದುಕೊಂಡಿದ್ದೇವೆ. ಇಂಥ ಕೆಟ್ಟ ವ್ಯವಸ್ಥೆಗಳನ್ನು ನಾವು ಕಿತ್ತಾಕಬೇಕು ಅಂದರೆ ಎಲ್ಲ ನಮ್ಮ ಕೈಲಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಬೇಕು. ಅದರಂತೆ ಹೈದರಾಬಾದಿನ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯರೆಲ್ಲ ಸೇರಿ ಹೋರಾಟ ಮಾಡಿ ಅಂತಾರಾಷ್ಟ್ರೀಯ ಸುದ್ದಿಗಳಾದವು. ಇದರಿಂದ ಸುಪ್ರೀಂ ಕೋರ್ಟು ತಾತ್ಕಾಲಿಕವಾಗಿ ಅರಣ್ಯ ನಾಶ ತೆರವು ಕಾರ್ಯಗಳನ್ನು ತಡೆ ಇರಿಸಿ ಆದೇಶ ಹೊರಿಸಿದೆ. ಆದರೆ ಅದು ತಾತ್ಕಾಲಿಕವಾಗಿರುತ್ತೆ ಹೊರತು ಮುಂದೊಂದು ದಿನ ಅರಣ್ಯವನ್ನು ನಾಶ ಮಾಡಲು ಮುಂದಾಗ್ತಾರೆ, ಅದಂತೂ ಖಚಿತ. ಈಗಾಗಲೇ 400 ಎಕರೆಯಲ್ಲಿ 50 ಎಕರೆ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇನ್ನು ಉಳಿದಿರೋದು 350 ಎಕರೆ. ಇದನ್ನಾದರೂ ಉಳಿಸಿಕೊಳ್ಳಬೇಕೆಂದರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು. ಈ ಸರ್ಕಾರವು ಕೇವಲ ತನ್ನ ಉದ್ದೇಶಕ್ಕೆ ಹಣಕ್ಕೋಸ್ಕರ ಯೋಚಿಸದೆ ಪರಿಸರಕ್ಕೆ ಮತ್ತು ಪ್ರಾಣಿ ಪಕ್ಷಿಗಳನ್ನು ಸಹ ಯೋಚಿಸಬೇಕು. ಯಾಕೆಂದರೆ ಪರಿಸರ ಇಲ್ಲದೆ ನಾವಿಲ್ಲ. ಏಕೆಂದರೆ ಪರಿಸರದಿಂದ ನಾವು ಬದುಕ್ತಿದ್ದೇವೆ ಹೊರತು ನಮ್ಮಿಂದ ಪರಿಸರ ಬದುಕುತ್ತಿಲ್ಲ. ಈಗಾಗಲೇ ಪ್ರಪಂಚದಲ್ಲಿ ಅರ್ಧ ಪರಿಸರ ಹಾಳಾಗಿರೋದೇ ಸಾಕು. ಅಭಿವೃದ್ಧಿ ಹೆಸರಿನಲ್ಲಿ ಎಷ್ಟೋ ಪರಿಸರಗಳು, ಕಾಡುಗಳು ನಾಶವಾಗಿದೆ. ಪ್ರಾಣಿ ಪಕ್ಷಿಗಳು ಕಾಡ್ಗಿಚ್ಚುವಂಥ ಪ್ರದೇಶಗಳಲ್ಲಿ ಸತ್ತು ಬಿದ್ದಿದ್ದಾವೆ. ಇವನ್ನೆಲ್ಲ ನಾವು ಇನ್ನಾದರೂ ಸಂರಕ್ಷಿಸಿ ಮುಂದಿನ ಪೀಳಿಗೆಗಾಗಿ ಪರಿಸರವನ್ನು ಉಳಿಸಬೇಕು ಅಂದರೆ ಈ ಸರ್ಕಾರವು ಇನ್ನಾದರೂ ಕೆಟ್ಟ ಯೋಚನೆಗಳನ್ನು ಬಿಟ್ಟು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಇನ್ನಷ್ಟು ತಿದ್ದುಪಡಿಗೊಳಿಸಿ ಪರಿಸರವನ್ನು ಸಂರಕ್ಷಿಸುವ ಕೆಲಸ ಮಾಡಬೇಕು ಹೊರತು ಇಂಥ ಅರಣ್ಯ ನಾಶ ಮಾಡುವ ಕೆಲಸ ಎಂದಿಗೂ ಮಾಡಬಾರದು.